ಓಂ ನಮಃ ಶಿವಾಯ. ನಮ್ಮೆಲ್ಲರ ಅಂತರಾತ್ಮನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತು ಸಂಡೇ ಇದೆ, ಸ್ವಲ್ಪ ಟೈಮ್ ಇತ್ತು. ಕಡಿಮೆ ಟೈಮ್ ಆದ್ರೆ ನಡೆಯುತ್ತೆ, ದಿನ ಹಾಗೆ ನಡೆಯೋದಿಲ್ಲ. ಸಂಡೇ ಅಂದ್ರೆ ಡೈಲಿ ಅವ್ರಿಗೆ ಚಪಾತಿ ರೊಟ್ಟಿ ಇದನ್ನೆಲ್ಲ ಕಟ್ಕೊಂಡು ಹೋಗಿ ಬೇಸರ ಆಗೈತಿ. ವೈಟು, ಸಿಲ್ವರ್ ಅಂಡ್ ಗೋಲ್ಡ್ ಮತ್ತೆ ಬ್ಲೂ ಅಂತ. ಹಾಯ್, ನಮಸ್ತೆ, ವೆಲ್ಕಮ್ ಟು ಮೈ ವ್ಲಾಗ್. ಏನಪ್ಪಾ ಅಂತಂದ್ರೆ ಇವತ್ತು ಸಂಡೇ ಇದೆ, ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಒಂದು ವ್ಲಾಗ್ ಅನ್ನ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಇನ್ನೂ 8 o'clock ಆಗಿದೆ, ಇನ್ನೂ ಕೆಲಸ ತುಂಬ ಇದೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ನಿಮ್ಮೊಂದಿಗೆ ವಿಡಿಯೋನ ಮಾಡ್ತೀನಿ. ಸಂಡೇ ಇರೋದ್ರಿಂದ ಎಲ್ಲ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆದರೆ ನಡೆಯುತ್ತೆ, ದಿನ ಹಾಗೆ ನಡೆಯೋದಿಲ್ಲ. ಸೊ ಸಂಡೇ ಒನ್ ಡೇ ಸ್ವಲ್ಪ ಕೂಲಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಪೂಜೆ ಎಲ್ಲ ಮಾಡೋದಿದೆ. ಸೊ ಪೂಜೆ ಮಾಡಿಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಅಂದ್ರೆ ಮಾತಾಡ್ತಾ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡೆ. ತುಂಬಾ ಡಿಸ್ಟರ್ಬೆನ್ಸ್ ಎಲ್ಲ ಇರತ್ತಲ್ಲ, ವಾಯ್ಸ್ ಸರಿಯಾಗಿ ಕೇಳಿಸೋದಿಲ್ಲ ಅಂತ ಹೇಳಿ ಮತ್ತೆ ಅಲ್ಲಲ್ಲಿ ಸ್ವಲ್ಪ ಮಾತಾಡ್ತಾ ವಿಡಿಯೋನ ಮಾಡಿದ್ದೀನಿ. ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸೊ ದಿವಸದಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಕೆಲಸ, ತುಂಬಾ ಇಷ್ಟಪಟ್ಟು ಮಾಡುವಂತ ಕೆಲಸ ಅಂದ್ರೇನೆ ಪೂಜೆನೆ. ಸೊ ಬೆಳಗ್ಗೆ 6 ಗಂಟೆಗೆ ಮಾಡ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಹೇಳೋದು ಲೇಟ್ ಆಗಿರೋದ್ರಿಂದ ನಾನು 9 ಗಂಟೆಗೆ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಪೂಜೆ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಟೈಮಿಂಗ್ ಅನ್ನೋದು ಇದೆ. ಆ ಟೈಮಿಂಗ್ ಅಲ್ಲಿ ಪೂಜೆನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವ್ದಪ್ಪ ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 6 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬಹುದು. 6 ಗಂಟೆಗೆ ಆಗ್ಲಿಲ್ಲ ಅಂದ್ರೆ 9 ಗಂಟೆಗೆ ಮಾಡ್ಕೋಬಹುದು. 9 ಗಂಟೆಗೂ ಆಗ್ಲಿಲ್ಲಪ್ಪ ಅಂತಂದ್ರೆ 12 ಗಂಟೆಗೆ ನಾವು ಪೂಜೆನ ಮಾಡಬಹುದು. ಸೊ ಈ ಟೈಮಿಂಗ್ಸ್ ಅಲ್ಲೂ ಆಗ್ಲಿಲ್ಲ, ಏನೋಪ್ಪ ಕೆಲಸ ಇತ್ತು ಅಂತ ಇದ್ರೆ ಸೊ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಗೋಧೂಳಿ ಮುಹೂರ್ತ ಅಂತ ಇರತ್ತಲ್ಲ, ಸೊ 5 ರಿಂದ 6 ಗಂಟೆ ಆ ಟೈಮಿಂಗ್ ಅಲ್ಲೂ ಪೂಜೆ ಮಾಡಬಹುದು. ಇನ್ನು ಏನಪ್ಪಾ ಅಂತಂದ್ರೆ ಭಾನುವಾರ, ಪ್ರತಿ ರವಿವಾರ ದಿವಸ ಕಾರ್ಯಸಿದ್ಧಿ ರಂಗೋಲಿಯನ್ನ ತೆಗಿಬೇಕು. ನಾನು ಇದ್ರಲ್ಲಿ ತೋರಿಸಿದ್ದೀನಿ. ಸೊ ತುಂಬಾ ಸಿಂಪಲ್ ಆಗಿದೆ. ಕಾರ್ಯಸಿದ್ಧಿ ರಂಗೋಲಿ ಹಾಕೋದ್ರಿಂದ ನಮ್ಮೆಲ್ಲ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋದು ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಕಾರ್ಯಸಿದ್ಧಿ ರಂಗೋಲಿಯನ್ನ ಹಾಕ್ತಾ ಇರ್ತೇನೆ. ಸೊ ನಿಮ್ಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ತುಂಬಾ ಈಸಿ ಇದೆ, ನೋಡಿ ನೀವು ಕೂಡ ಹಾಕೋದು. ಪ್ರತಿ ರವಿವಾರಕ್ಕೊಮ್ಮೆ ದೇವರ ಮುಂದೆ ಈ ತರ ರಂಗೋಲಿ ಹಾಕ್ಬೇಕು. ಪೂಜೆ ಎಲ್ಲ ಮುಗಿತು. ಇನ್ನು ಇವರು ಇವಾಗ ಎದ್ದಿದ್ದಾರೆ ನೋಡ್ರಿ. ಸಂಡೇ ಅಂದ್ರೆ ಹಂಗೇನಿಲ್ರಿ, ಇವಾಗ ಪೂಜೆ ಎಲ್ಲ ಮುಗಿತು. ಇವತ್ತು ಟಿಫನ್ಗೆ ಅಂತ ಹೇಳಿ ಇಡ್ಲಿನ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಮಕ್ಕಳು ಎಲ್ಲ ಮನೇಲಿ ಇರ್ತಾರೆ, ಡೈಲಿ ಅವ್ರಿಗೆ ಚಪಾತಿ ರೊಟ್ಟಿ ಇದನ್ನೆಲ್ಲ ಕಟ್ಕೊಂಡು ಹೋಗಿ ಬೇಸರ ಆಗೈತಿ. ಸೊ ಹಂಗಾಗಿ ಇವತ್ತು ಸಂಡೇ ಇಡ್ಲಿನ ಮಾಡ್ತಾ ಇದ್ದೀನಿ. ಇವಾಗ ನಾನು ಹಾಲ್ ಕಾಯಿಸ್ಕೊಂಡು ಟೀಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಅಡಿಗೆ ಕೆಲಸನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಜಳಕ ಮಾಡಿ ಬಂದು ಪೂಜೆನ ಮುಗಿಸ್ಕೊಂಡು ಬಂದು ಅಡಿಗೆನ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಡಿಗೆನ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾಲನ್ನ ಕಾಯಿಸ್ಕೊಂಡು ಆಮೇಲೆ ನಾವು ಬೇರೆ ಎಲ್ಲ ಅಡಿಗೆನ ಮಾಡ್ಕೋಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು. ಸೊ ಅದನ್ನೇ ಕೂಡ ನಾನು ಪಾಲಿಸ್ತಾ ಬರ್ತಾ ಇರೋದು. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ನಾನು ಗೊತ್ತಿರತಕ್ಕಂತ ವಿಷಯಗಳನ್ನೆಲ್ಲ ನಾನು ನನ್ನ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಟೀ ಕುಡಿಬೇಕು ಅನಿಸ್ತಾ ಇದೆ. ಸೊ ಟೀನ ಕುಡಿತಾ ಇದ್ದೀನಿ. ಬರ್ರಿ ನೀವು ಎಲ್ಲರೂ ಟೀ ಕುಡಿನು. ಟೀ ಎಲ್ಲ ಕುಡ್ದಾದ್ಮೇಲೆ ನಾನು ನಾಷ್ಟಕ್ ಮಾಡ್ಬೇಕು ಅಂತೇಳಿ ಇಡ್ಲಿಗೆ ಪ್ರಿಪೇರ್ ಮಾಡಿದ್ನಲ್ಲ, ಸೊ ಅದನ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ಮಕ್ಕಳೆಲ್ಲ ಸ್ನಾನ ಮಾಡ್ಬೇಕು ಅಂತ ಅವ್ರ ಕೆಲ್ಸನ ಮಾಡ್ತಾ ಇದ್ರು. ಸೊ ಏನಪ್ಪಾ ಅಂತಂದ್ರೆ ನಾನು ಕೆಲವೊಂದಿಷ್ಟು ಎಲ್ಲಾ ವಿಡಿಯೋದಲ್ಲಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಬಹಳಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಬಟ್ಟೆಗಳ ಬಗ್ಗೆ ಆಯ್ತು, ಮತ್ತೆ ಇನ್ನ ಸಾಕಷ್ಟು ವಿಷಯಗಳನ್ನ ನಾನು ರಂಗೋಲಿ ಬಗ್ಗೆ ಆಯ್ತು, ಎಲ್ಲಾ ಅದ್ರ ಬಗ್ಗೆನೂ ನಾನು ಹೇಳ್ತಾ ಇರ್ತೀನಿ. ಕೆಲವೊಂದಿಷ್ಟು ಜನ ಅನ್ಕೋಬಹುದು ನೀವು ಇಷ್ಟೆಲ್ಲ ಪಾಲಿಸ್ತೀರಾ, ಹೇಗೆ ಏನು ಅಂತ ಹೇಳಿ. ನಾನು ಆದಷ್ಟಾತು ನನ್ ಕಡೆ ಎಷ್ಟು ಸಾಧ್ಯನೋ ನಾನು ಹೇಳ್ತಕ್ಕಂತ ಎಲ್ಲಾ ವಿಷಯಗಳನ್ನ ಪಾಲಿಸ್ತಾ ಇರ್ತೀನಿ. ಯಾವಾಗ್ಲಾದ್ರೂ ಒಂದಿನ 2 ದಿನ ನನ್ ಕಡೆನೂ ಮಿಸ್ ಆಗತ್ತೆ, ಆಗೋದಿಲ್ಲ. ಬಟ್ ಆದ್ರೆ ನಾನೇನಪ್ಪಾ ಅಂತಂದ್ರೆ ಈ ವಿಷಯಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೀನಿ. ಏನಂದ್ರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಅನ್ನ ಕಾಣ್ಬೇಕು ಅಂದ್ರೆ ನಾವೇ ಬದ್ಲಾಗ್ಬೇಕು, ನಾವೇ ನಮ್ಮ ರೂಢಿಯಲ್ಲಿ ನಾವೆಲ್ಲಾನು ನಿಯಮಗಳನ್ನ ಪಾಲನೆ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ನನ್ ಜೊತೆಗೆ ನೀವ್ ಯಾರಾದ್ರೂ ಪಾಲನೆ ಮಾಡ್ತಿದ್ರೆ ನಿಮ್ಗೂ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದು. ನಂಗಂತೂ ತುಂಬಾನೇ ಒಳ್ಳೇದಾಗಿದೆ. ಸೊ ನಿಮ್ಗೂ ನನ್ನಲ್ಲೇ ನಾನು ಇಟ್ಕೊಂಡ್ ಕುಂತ್ರೆ ಇನ್ನೊಬ್ರಿಗೂ ಹೆಲ್ಪ್ ಆಗ್ಬೇಕಲ್ಲ. ಸೊ ನನ್ಗೆ ಗೊತ್ತಿರ್ತಕ್ಕಂತ ವಿಷಯ ನಿಮ್ಮೊಂದಿಗೆ ಶೇರ್ ಮಾಡಿದ್ರೆ ನಿಮ್ಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶ
ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೀನಿ. ನಾನ್ ಪಾಲಿಸ್ತಕ್ಕಂತ ಕೆಲವೊಂದಿಷ್ಟು ವಿಷಯಗಳನ್ನ ಎಲ್ಲಾನು ನಾವು ಎಲ್ಲರ ಹತ್ರ ಹೋಗಿ ಹೋಗಿ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಈ ನನ್ನ ವ್ಲಾಗ್ಸ್ ಅನ್ನ ಯಾರು ಇಷ್ಟ ಪಡ್ತಾರೋ ಸೊ ಅವರಿಗೂ ಇದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನ್ ಪಾಲಿಸ್ತಕ್ಕಂತ ಕೆಲವೊಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀನೋ, ಹಾಗೆ ನನ್ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇರ್ತೀನಿ. ನಾವೆಲ್ಲ ಇಂಥ ವಿಷಯದಲ್ಲಿ ಕೇರ್‌ಫುಲ್ ಆಗಿ ಹೇಳ್ಕೊಡ್ತಾ ಮಕ್ಕಳಿಗೂ ನಾವು ಸಂಸ್ಕಾರವನ್ನ ಕಲಿಸ್ತಾ ಹೋದ್ವಿ ಅಂತಂದ್ರೆ, ಅವರು ಮುಂದೆ ಕಲಿತಾರೆ. ಅವ್ರ ಜೀವನದಲ್ಲಿ ಅವ್ರು ಏನಾದ್ರು ಮಾಡ್ಬೇಕು ಅಂತಂದ್ರೆ ಅವರು ನಮ್ಮಮ್ಮ ಹೀಗ್ ಹೇಳ್ತಿದ್ರಲ್ಲ, ಹಾಗ್ ಹೇಳ್ತಿದ್ರಲ್ಲ ಅಂತ ಹೇಳಿ ಅವರು ಕೂಡ ಪಾಲನೆ ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ಇದ್ರ ಅರ್ಥ ಎಲ್ಲಾನು ನನಗೆ ಗೊತ್ತಿದೆ ಅಂತಲ್ಲ. ನಾನು ಎಲ್ಲರಿಂದ ಕಲಿತೀನಿ. ಯಾರಾದ್ರೂ ದೊಡ್ಡೋರು ಹೇಳೋದಿರ್ಲಿ, ಅಥವಾ ಯಾರಾದ್ರೂ ಗುರೂಜಿಗಳು ಹೇಳೋದಿರ್ಲಿ, ಅಥವಾ ಕೆಲವೊಂದಿಷ್ಟು ನಾನು ಯೂಟ್ಯೂಬ್ ಅಲ್ಲಿ ದೊಡ್ಡ ದೊಡ್ಡ ಗುರೂಜಿಯವರ ಹೇಳೋದನ್ನ ಕೇಳೋದಾಗ್ಲಿ. ಸೊ ಕೆಲವೊಂದಿಷ್ಟನ್ನ ಅನಲೈಸ್ ಮಾಡ್ಕೊಂಡಿರ್ತೀನಿ. ನಮ್ ಹಿರಿಯರು ಏನ್ ಹೇಳಿರ್ತಾರೋ ಅದನ್ನು ಕೂಡ ಅನಲೈಸ್ ಮಾಡಿ ನಾನು ಯಾವ್ದು ಕರೆಕ್ಟ್ ಇದೆಯೋ ಅದನ್ನ ಪಾಲಿಸ್ತಾ ಹೋಗ್ತೀನಿ. ಮನೆಯಲ್ಲಿ ಎಲ್ಲರದು ನಾಷ್ಟ ಎಲ್ಲ ಮುಗೀತು. ಸೊ ಇವಾಗ ಪಾತ್ರೆನ ನಾನು ತೊಳಿತಾ ಇದ್ದೀನಿ. ಮಗಳಿಗೆ ಬೆಳಗ್ಗೆ ಅವರಪ್ಪ ಹೊರಗಡೆ ಹೋದಾಗ ಚಿಕ್ಕ ಮಗಳು ಪಪ್ಪ ನಂಗೆ ಎಳ್ನೀರ್ ಬೇಕು ಅಂತ ಹೇಳಿದ್ಲು. ಬಟ್ ಅವರು ತರೋದ್ ಮರ್ತಿದ್ರು. ಆಮೇಲೆ ನನಗೆ ತುಂಬಾ ಹೇಳ್ತಾ ಹೇಳ್ತಾ ಅಡ್ಡಾಡ್ತಾ ಇದ್ಲು, ಮಮ್ಮಿ ನಂಗೆ ಎಳ್ನೀರ್ ಬೇಕು, ಕೊಡ್ಸು ಕೊಡ್ಸು ಅಂತ ಹೇಳಿ ಹಿಂದೆನೆ ಅಡ್ಡಾಡ್ತಾ ಇದ್ಲು. ಸೊ ಅವಳ ಮನ್ಸಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ ಎಳ್ನೀರ್ ಕುಡಿಲಿಕ್ಕೆ. ಇವ್ರಿಗೆ ರಜಾ ಇತ್ತಂದ್ರೆ ಸಾಕು. ನನ್ ತಮ್ಮನ್ ಮಗನು ಇಲ್ಲೇ ಇರ್ತಾನೆ. ಅವ್ನ ಆಡ್ಸೋದು ಇವ್ರಿಗೆ ತುಂಬಾನೇ ಇಷ್ಟ. ಅವನು ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಆಡ್ತಾ ಇರ್ತಾನೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಂಗೂ ತುಂಬಾ ಇಷ್ಟ. ಸೊ ಹಂಗಾಗಿ ಅವ್ರ ಜೊತೆ ಆಟ ಆಡ್ತಾ ಇದ್ದ. ಆಮೇಲೆ ಚಿಕ್ಕ ಮಗಳನ್ನ ಕರ್ಕೊಂಡು ಎಳ್ನೀರ್ ತಗೋಬೇಕು ಅಂತ ಕರ್ಕೊಂಡು ಹೋದೆ ಹೊರಗಡೆ ಅವಳಿಗೆ. ಅವಳು ಅಲ್ಲೇ ಒಂದು ಎಳ್ನೀರನ್ನ ಕುಡಿದ್ಲು. ಮತ್ತೆ ಪಾರ್ಸಲ್ ಹಾಗೆ ಮನೆಗೆ ಇವರೆಲ್ಲ ಮನೇಲಿ ಇದ್ರಲ್ಲ, ದೊಡ್ಡ ಮಗಳು ಮತ್ತೆ ಚಿಕ್ಕವನು. ಸೊ ಅವರಿಗೆ ಮನೆಗೆ ತಗೊಂಡ್ ಬಂದೆ. ಈ ಚಿಕ್ಕವ್ಳ್ದು ತುಂಬಾನೇ ಕಿಟಕಿಟೆ. ಏನಪ್ಪಾ ಅಂತಂದ್ರೆ ತಿನ್ನೋದು ಒಂದ್ ಈಟೇನೆ, ಖರೆ ಅದ್ ಬೇಕು ಇದ್ ಬೇಕು ಅನ್ನೋದು ಬಾಳು. ಅಲ್ಲಿ ಎಳ್ನೀರ್ ಕುಡ್ದಾದ್ಮೇಲೆ ಮಮ್ಮಿ ನಂಗ ಕಲ್ಲಂಗಡಿ ಹಣ್ಣು ಬೇಕು ಅಂತ ಹೇಳಿದ್ಲು. ವಾಟರ್ ಮೆಲನ್ ತಗೋದಕ್ಕೆ ಅಂತ ಅಲ್ಲೇ ಮನೆ ಹತ್ರ ಇದೆ ಅಂತ ಹೇಳಿ ತಗೋಬೇಕು ಅಂತ ಅಲ್ಲಿ ಕಲ್ಲಂಗಡಿ ಹಣ್ಣನ ತಗೊಂಡೆ. ಆಮೇಲೆ ಮನೆಗ್ ಬಂದ್ಮೇಲೆ ದೊಡ್ಡ ಮಗಳಿಗೆ ಮತ್ತೆ ಚಿಕ್ಕವನ್ಗೆ ಎಳ್ನೀರನ್ನ ತೆಗೆದುಕೊಟ್ಟೆ. ಅವರು ಕುಡ್ದ್ಬಿಟ್ರು. ಇನ್ನು ಏನಪ್ಪಾ ಅಂತಂದ್ರೆ ಎಲ್ಲಾನು ನನಗೆ ಗೊತ್ತಿರತ್ತಂತೆ ಎಲ್ಲಾ ವಿಷಯಗಳನ್ನ ನಾನು ಶೇರ್ ಮಾಡಿರೋದಿಲ್ಲ. ನಿಮ್ಗೂ ಏನಾದ್ರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಪಾಲನೆ ಮಾಡ್ತೀನಿ. ಸೊ ನಾನು ಇಂಥ ವಿಷಯದಲ್ಲಿ ತುಂಬಾ ಕೇರ್‌ಫುಲ್ ಆಗಿರ್ತೀನಿ. ಯಾಕಂದ್ರೆ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ದೊಡ್ಡ ವಿಷಯ ಅಡಗಿರುತ್ತೆ ಅನ್ನೋದು ನನಗೆ ಗೊತ್ತಿದೆ. ಸೊ ಹಂಗಾಗಿ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಕೇರ್‌ಫುಲ್ ಆಗಿ ನಾವು ಮನೆಯಲ್ಲಿ ಪಾಲಿಸ್ತಾ ಬಂದ್ವಿ ಅಂತಂದ್ರೆ ನಮ್ ಮನೆ ಅಭಿವೃದ್ಧಿಗೆ ನಾವೇ ಕಾರಣ ಆಗಿರ್ತೀವಿ. ಮನೆ ಮಹಾಲಕ್ಷ್ಮಿಗಳು ನಾವೇ ಆಗಿರ್ತೀವಿ. ಸೊ ಹಂಗಾಗಿ ಮನೆಯಲ್ಲಿ ನಾವು ಇಂತ ಚಿಕ್ಕ ಪುಟ್ಟ ವಿಷಯಗಳನ್ನ ಪಾಲಿಸ್ತಾ ಹೋದ್ವಿ ಅಂತಂದ್ರೆ ನಮ್ ಮನೆ ಅಭಿವೃದ್ಧಿ ಆಗತ್ತೆ. ಮನೆಯಲ್ಲಿ ಸದಾ ನೆಮ್ಮದಿಯಿಂದ ಖುಷಿಯಾಗಿರ್ತೀವಿ. ದುಡ್ಡಿದ್ರೇನೆ ಎಲ್ಲ ಇರತ್ತೆ ಅಂತಲ್ಲ. ದುಡ್ಡಿರ್ಲಿ ಬಿಡ್ಲಿ, ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಇತ್ತಪ್ಪ ಅಂತಂದ್ರೆ ಎಲ್ಲವೂ ಇದ್ದ ಹಾಗೆ. ಸೊ ಎಲ್ಲಾ ಕಾಸಿದ್ರೆ ಎಷ್ಟೋ ಜನ ನೋಡಿದ್ದೀನಿ ನಾನು. ದುಡ್ಡಿದ್ದೋರು ತುಂಬಾನೇ ಏನೋ ಆದ್ರೂ ಮನಸ್ಸಿಗೆ ನೋವು ಇರುತ್ತೆ. ಅವರಲ್ಲಿ ನೆಮ್ಮದಿ ಇರೋದಿಲ್ಲ, ಖುಷಿ ಇರೋದಿಲ್ಲ. ಹಿಂಗೆ ಸಿಕ್ಕಾಪಟ್ಟೆ ಏನಾದ್ರೂ ಒಂದ್ ತೊಂದ್ರೆ ಆಗ್ತಾನೆ ಇರುತ್ತೆ, ಅಥವಾ ಆರೋಗ್ಯದಲ್ಲಿ ತೊಂದ್ರೆ ಆಗ್ತಾ ಇರುತ್ತೆ. ನಾನು ಬಹಳಷ್ಟು ಜನ ನೋಡಿದ್ದೀನಿ. ಸೊ ಖುಷಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ ಇದ್ವಿ ಅಂತಂದ್ರೆ ಯಾವುದೇ ಕೆಟ್ಟ ದೃಷ್ಟಿ ಇಲ್ದೆ, ನಾವು ಯಾವುದೇ ನೆಗೆಟಿವ್ ಅಟ್ರಾಕ್ಷನ್ ಆಗದೆ, ಹೀಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಹೆಣ್ಮಕ್ಳಾದವರು ಪಾಲನೆ ಮಾಡಿದ್ವಿ ಅಂತಂದ್ರೆ ನಮ್ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಅಟ್ರಾಕ್ಷನ್ ಆಗೋದಿಲ್ಲ. ನಮ್ ಮನೆಯಲ್ಲಿ ಯಾವಾಗ್ಲೂ ಸುಖವಾಗಿ, ಸಂತೋಷವಾಗಿ ನಮ್ಮ ಲೈಫ್ ಅನ್ನ ನಾವು ಲೀಡ್ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ನನ್ಗೆ ಗೊತ್ತಿರತಕ್ಕಂತ ವಿಷಯಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಆಮೇಲೆ ಮಧ್ಯಾಹ್ನದ ಮೇಲೆ ನಾನು ರೊಟ್ಟಿಯನ್ನ ಮಾಡ್ಕೊಂಡಿದ್ದೆ. ರೊಟ್ಟಿ ಮತ್ತು ಮೆಂತೆ ಪಲ್ಯನ ಮಾಡ್ಕೊಂಡಿದ್ದೆ. ಮೆಂತೆ ಪಲ್ಯ ನಾನು ಸ್ವಲ್ಪ ಬೇಳೆ ಹಾಕಿ ಮೆತ್ತಗಾಗಿ ಮಾಡ್ಕೊಂಡಿದ್ದೆ. ಅದು ನಂಗೆ ತುಂಬಾ ಇಷ್ಟ. ಹಸ್ಬೆಂಡ್‌ಗೂ ಇಷ್ಟ. ಮಕ್ಕಳಂತೂ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಬಟ್ ದೊಡ್ಡ ಮಗಳಿಗೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಅವರೆಲ್ಲ ಮೊಸರು ಹಾಕೊಂಡು ಅವತ್ತು ರೊಟ್ಟಿಯನ್ನ ತಿಂದ್ರು. ಸೊ ಮಧ್ಯಾಹ್ನದ ಮೇಲೆ ಇವರೆಲ್ಲ ಊಟ ಮಾಡಿದ ಬಳಿಕ ನಾನು ಇವ್ರ ಜೊತೆನೆ ಊಟ ಮಾಡಿದೆ. ಇವರು ಶಾಪ್ ಅಲ್ಲಿ ಇದ್ರಲ್ಲ ಹಸ್ಬೆಂಡು. ಸೊ ಅವ್ರಿಗೆ ಟಿಫನ್ ಅನ್ನ ಕೊಟ್ಟೆ. ಈ ರೊಟ್ಟಿ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ಹಾಗೆ ಸುಮ್ನೆ ಕಾಮಿಡಿಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಬಂದವ್ರಾತು, ಬರದವ್ರು ಆತು. ಸೊ ಎಲ್ರೂ ಜಾಣ್ರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇವಾಗೇನು ರೊಟ್ಟಿ ಮಾಡೋದಷ್ಟೇ ಅಲ್ಲ, ಅಡಿಗೆಲಿ ತುಂಬಾ ವೆರೈಟಿ ಇದೆ. ಸೊ ಎಲ್ಲರೂ ನಮ್ಕಿಂತ ಚೆನ್ನಾಗಿ ಅಡಿಗೆ ಮಾಡ್ತಾ ಇರ್ತಾರೆ. ಸುಮ್ನೆ ಕಾಮಿಡಿಗಾಗಿ ಒಂದು ವಿಷಯನ ಶೇರ್ ಮಾಡ್ಕೊಂಡಿದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದ್ ಮಾತು ಹೇಳ್ತಾರ್ರಿ ಹಿರಿಯರು. ಏನಪ್ಪಾ ಅಂತಂದ್ರೆ, ರೊಟ್ಟಿ ಮಾಡಕ್ ಬಂದಕ್ಕೆ ಬಹಳ ಶಾನ್ಯಕ್ಕೆ ಅಂತೇಳಿ. ನಂಗೂ ರೊಟ್ಟಿ ಮಾಡಕ್ ಬರ್ತೈತ್ ನೋಡ್ರಿ, ನಾನು ಶಾನೆ ಅದೀನಿ. ಹಾಗೆ ಸುಮ್ನೆ ತಮಾಷೆ ಮಾಡಿದೆ.
ಸೊ ರೊಟ್ಟಿ ಮಾಡೋದೆಲ್ಲ ಮುಗಿದ್ಮೇಲೆ ನಾನು ಇವ್ರ ಜೊತೆ ಮಕ್ಕಳ ಜೊತೆ ಊಟ ಮಾಡ್ಕೊಂಡು ಹಸ್ಬೆಂಡ್ಗೆಲ್ಲ ಟಿಫನ್ ಹೋಗ್ಕೊಟ್ಟು ಬಂದೆ. ನನ್ ಚಿಕ್ಕ ಮಗಳದು ಒಂದೇ ಹಠ, ಬೆಳಗ್ಗೆಯಿಂದ ವಾಟರ್ ಮೆಲನ್ ತಗೊಂಡ್ ಬಂದೆ, ಯಾವಾಗ ಕಟ್ ಮಾಡ್ಕೊಡ್ತೀಯಾ ಅಂತ ಹೇಳಿ. ಸೊ ಅದೊಂದು ಫುಲ್ ಕಾಮಿಡಿ ಆಗಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಅವ್ಳು ತುಂಬಾ ಆಸೆ ಪಟ್ಟಿದ್ಲು. ಸೊ ಅವಳ ರಿಯಾಕ್ಷನ್ ಹೇಗಿದೆ ನೋಡಿ. No, 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 no. ಸೊ ಅವಳಿಗೆ ತುಂಬಾ ಸಿಟ್ಟು ಬಂತು. ಬೆಳಗ್ಗೆಯಿಂದ ತಿನ್ಬೇಕಂತ ತುಂಬಾ ವೇಟ್ ಮಾಡ್ತಾ ಇದ್ಲು. ಸೊ ಹಂಗಾಗಿ ಅದು ಚೆನ್ನಾಗಿರ್ಲಿಲ್ಲ ಅಂತ ತುಂಬಾ ಸಿಟ್ ಮಾಡ್ಕೊಂಡ್ಲು ನನ್ ಮೇಲೆ. ನಾನೇ ಸ್ವಲ್ಪ ನೋಡ್ ತರಬೇಕಾಗಿತ್ತು, ಹಾಗೆ ಅವಸರದಲ್ಲಿ ತಗೊಂಡ್ಬಿಟ್ಟೆ. ಸೊ ಹಂಗಾಗಿ ಅವಳಿಗೆ ತುಂಬಾ ಮೂಡ್ ಆಫ್ ಆಯ್ತು. ಆಮೇಲೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಗಳದೊಂದು ಟ್ರಾನ್ಸಾಕ್ಷನ್ ವಿಡಿಯೋ ಮಾಡ್ಬೇಕು ಅಂತ ಆ ವಿಡಿಯೋನ ಮಾಡ್ಕೊಂಡೆ ಹೊರಗಡೆ ಹೋಗಿ. ಸೊ ಈವ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಮತ್ತೆ ಅವಳನ್ನ ಚೇರಪ್ ಮಾಡ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋದೆ. ನಂದು ಸ್ವಲ್ಪ ರಾಗಿ ಮಾಲ್ಟ್ ಎಲ್ಲ ಖಾಲಿ ಆಗಿತ್ತು, ಅದನ್ನ ಮಾಡ್ಬೇಕು. ಸ್ವಲ್ಪ ಕಾಳುಗಳೆಲ್ಲ ಅಲ್ಲೇ ಸೂಪರ್ ಮಾರ್ಕೆಟ್ ಅಲ್ಲೇ ಸಿಗತ್ತೆ ಅಂತ ಹೋಗಿ ತಗೊಳಿಕ್ ಹೋದೆ. ಸೊ ಅಲ್ಲಿ ಸ್ವಲ್ಪ ತಮ್ಗೇನ್ ಬೇಕು ಅದನ್ನ ತಗೊಂಡ್ರು. ಸೊ ಈ ವ್ಲಾಗ್ ಅಲ್ಲಿ ಹಾಗೆ ಮುಂದೆ ಕಂಟಿನ್ಯೂ ಇನ್ನೂ ಒಂದ್ ವಿಷಯನ ಹೇಳಿದ್ದೀನಿ. ಸೊ ವ್ಲಾಗ್ ಹಾಗೆ ಕಂಟಿನ್ಯೂ ಇದೆ, ಸೊ ನೋಡಿ. ಈ ಬ್ಲಾಗ್ ಅಂದ್ರೆ ಹೋದ ಬ್ಲಾಗ್ ಅಲ್ಲಿ ಅಂದ್ರೆ ಮೊನ್ನೆ ಹಾಕಿದ್ನಲ್ಲ ಆ ಬ್ಲಾಗ್ ಅಲ್ಲಿ ನಾನು ಕೊನೆಗೆ ಒಂದು ವಿಷಯನ ಹೇಳಿದೆ. ಏನಪ್ಪಾ ಅಂತಂದ್ರೆ ವಾಚ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಬಣ್ಣದ ವಾಚ್ ಗಳನ್ನ ಯೂಸ್ ಮಾಡಿ ಅಂತ ಹೇಳಿದೆ. ಅದು ನಾನು ಹೇಳ್ಬೇಕಾದ್ರೆ ಹೇಗ್ ಹೇಳಿದ್ದೆಪ್ಪ ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್, ಸಿಲ್ವರ್ ಅಂಡ್ ಗೋಲ್ಡ್ ಮತ್ತೆ ಬ್ಲೂ ಅಂತ ಹೇಳಿದ್ದೆ. ಒಬ್ರು ನನಗೆ ಕಾಲ್ ಮಾಡಿ ಕೇಳಿದ್ರು, ಆ ತರ ಕಾಂಬಿನೇಷನ್ ಅಲ್ಲಿ ವಾಚ್ ಗಳನ್ನ ಹಾಕೋಬೇಕಾ ಅಥವಾ ಬ್ಲ್ಯಾಕ್, ವೈಟು, ಸಿಲ್ವರು, ಗೋಲ್ಡನ್, ಬ್ಲೂ ಈ ತರ ಹಾಕೋಬೇಕಾ ಅಂತೇಳಿ ಕೇಳಿದ್ರು. ಸೊ ಮತ್ತೆ ಯಾರಿಗಾದ್ರೂ ಈ ತರ ಕನ್ಫ್ಯೂಸ್ ಆಗಿರ್ಬೋದು. ಸೊ ನಾನು ಅಂದ್ರೆ ಕೊನೆಯಲ್ಲಿ ಹೇಳಿದ್ದೆಲ್ಲ ಸ್ವಲ್ಪ ಅವಸರಾಗಿ ಹೇಳಿದ್ದೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ನಾನೇ ಎಕ್ಸ್ಪ್ಲನೇಷನ್ ಕೊಟ್ರಾಯ್ತು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಈ ತರ ಯಾರಿಗಾದ್ರೂ ಕನ್ಫ್ಯೂಸ್ ಆಗಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ವಾಚ್ ಗಳನ್ನ ಕಾಂಬಿನೇಷನ್ ಅಲ್ಲಿ ಹಾಕೊಂಡ್ರು, ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್, ಸಿಲ್ವರ್ ಅಂಡ್ ಗೋಲ್ಡ್ ಕಾಂಬಿನೇಷನ್, ಬ್ಲೂ ಅಲ್ಲಿ ಹಾಕೊಂಡ್ರು ನಡೆಯುತ್ತೆ, ಅದು ತುಂಬಾನೇ ಒಳ್ಳೇದು. ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ 5 ಕಲರ್ ಬಣ್ಣದ ವಾಚ್ ಗಳನ್ನ ಸೆಪರೇಟ್ ಆಗಿ ನೀವು ಬ್ಲಾಕ್ ಹಾಕೋಬಹುದು, ವೈಟ್ ಹಾಕೋಬಹುದು, ಸಿಲ್ವರ್ ಕಲರ್ ಹಾಕೋಬಹುದು, ಮತ್ತೆ ಗೋಲ್ಡನ್ ಕಲರ್ ಹಾಕೋಬಹುದು ಮತ್ತು ಬ್ಲೂ ಕಲರ್ ಅನ್ನ ಹಾಕೋಬಹುದು. ಮತ್ತೆ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನಿಮ್ಗೆ ಗಿಫ್ಟ್ ಆಗಿ ವಾಚ್ ಗಳನ್ನ ಕೊಟ್ಟಿದ್ರೆ ಆ ವಾಚ್ ಗಳನ್ನ ಹಾಕೊಳ್ಳೇಬೇಡಿ. ಯಾಕಂದ್ರೆ ಗಿಫ್ಟ್ ಆಗಿ ವಾಚ್ ಗಳನ್ನ ಪಡ್ಕೊಂಡ್ರೆ ಗಿಫ್ಟ್ ಆಗಿ ವಾಚ್ ಗಳನ್ನ ಪಡ್ಕೋಬಾರ್ದು ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಬ್ಲಾಗ್ ಅಲ್ಲಿ ಹೇಳಿದ್ದೀನಿ. ಸೊ ಅದರಿಂದ ನಿಮ್ಮ ಟೈಮ್ ಅಷ್ಟೊಂದು ಸರಿಯಾಗಿರೋದಿಲ್ಲ, ನಿಮ್ಮ ಸಂಬಂಧಗಳನ್ನು ಇದರಿಂದ ಕೆಟ್ಟ ಹೋಗುತ್ತೆ, ನಿಮ್ಮ ಟೈಮ್ ಸರಿಯಾಗಿರೋದಿಲ್ಲ. ಸೊ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾರು ಅದನ್ನ ಗಿಫ್ಟ್ ಕೊಡೋದಕ್ಕೆ ಸಾಧ್ಯವಾಗದಂತ ವಸ್ತು ಅದು. ಸೊ ಹಾಗಾಗಿ ಗಿಫ್ಟ್ ಆಗಿ ವಾಚ್ ಗಳ ಏನಾದ್ರು ಬಂದಿದ್ರೆ ಆ ವಾಚ್ ಗಳನ್ನ ಧರಿಸಲೇಬೇಡಿ. ಯಾಕಂದ್ರೆ ನೀವು ನಾರ್ಮಲ್ ಆಗಿ ಹಾಕೋತಿದ್ರೆ ಹಾಕೋರಿ. ಏನಪ್ಪಾ ಅಂತಂದ್ರೆ ನೀವು ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ರೆ ಆ ತರದ ವಾಚ್ ಗಳನ್ನ ಹಾಕೊಂಡು ಹೋಗ್ಬೇಡಿ. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ ಯಾವ ವಸ್ತುಗಳನ್ನ ಗಿಫ್ಟ್ ಆಗಿ ಕೊಡ್ಬೇಕು, ಯಾವ ವಸ್ತುಗಳನ್ನ ಗಿಫ್ಟ್ ಆಗಿ ಕೊಡಬಾರ್ದು ಅಂತ ಹೇಳಿ. ಆ ವಿಡಿಯೋದಲ್ಲಿ ನಾನು ವಾಚ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿದ್ದೆ. ಸೊ ಯಾರಿಗಾದ್ರೂ ಆ ವಿಡಿಯೋನ ನೋಡ್ಬೇಕು ಅಂತ ಅಂದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ವಿಡಿಯೋ ಲಿಂಕ್ ಅನ್ನ ಹಾಕಿರ್ತೀನಿ, ಬೇಕಾದವರು ನೋಡ್ಬೋದು. ವಾಚ್ ಗಳ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕವು. ಏನಪ್ಪಾ ಅಂತಂದ್ರೆ ಯಾವ ಬಣ್ಣದ ವಾಚ್ ಗಳನ್ನ ನಾವು ಹಾಕೋಬೇಕು, ಮತ್ತೆ ಗಿಫ್ಟ್ ಆಗಿ ಬಂದಿರತಕ್ಕಂತ ವಾಚ್ ಗಳನ್ನ ನಾವು ಧರಿಸಬಾರ್ದು. ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ರೆ ನಾವು ಯಾವ ಬಣ್ಣದ ವಾಚ್ ಗಳನ್ನ ಹಾಕೊಂಡಿರ್ತೀವಿ ಅಥವಾ ಗಿಫ್ಟ್ ಆಗಿ ಬಂದಿರತಕ್ಕಂತ ವಾಚ್ ಗಳನ್ನ ಹಾಕೋತಾ ಇದೀವಿ, ಸ್ವಲ್ಪ ವಿಚಾರ ಮಾಡ್ಕೊಂಡು ನಾವು ಆ ಕೆಲ್ಸದ ಮೇಲೆ ಹೋಗಿದ್ವಿ ಅಂತಂದ್ರೆ ನಮ್ಮ ಕೆಲಸ ಸಕ್ಸಸ್ ಆಗತ್ತೆ, ನಮ್ ಟೈಮ್ ಚೆನ್ನಾಗಿರತ್ತೆ, ಯಾವ್ದೇ ರೀತಿ ನೆಗೆಟಿವ್ ಅಟ್ರಾಕ್ಷನ್ ಆಗೋದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಸೊ ಇದನ್ನ ಒಬ್ರು ದೊಡ್ಡ ಗುರೂಜಿ ಅವ್ರು ಹೇಳಿದ್ದು. ಸೊ ಹಂಗಾಗಿ ನಾನ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಯಾವ್ದಾದ್ರು ಒಂದು ವಿಷಯ ತಿಳ್ಕೊಂಡ್ರೆ ಸಾಕು ನನಗೆ, ಎಲ್ಲರ ಹತ್ರ ಅದನ್ನ ಶೇರ್ ಮಾಡ್ಕೊಂಡು ಯಾರಿಗಾದ್ರೂ ಯೂಸ್ ಆಗ್ಬೋದಿಲ್ಲ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರ್ತೀನಿ. ಸೊ ಮನೆಯಲ್ಲಿ ನಿಂತು ಹೋಗಿರ್ತಕ್ಕಂತ ಗಡಿಯಾರಗಳಿದ್ರೆ ಸೊ ಅವನು ಮೊದಲು ತೆಗ್ದ್ಬಿಡಿ. ಯಾವಾಗ್ಲೂ ಗಡಿಯಾರ ಸ್ಟಾರ್ಟ್ ಆಗೇ ಇರ್ಬೇಕು. ನಿಂತು ಹೋಗಿರುವಂತ ಕೆಲಸ ಮಾಡದೇ ಇರೋಂತ ಗಡಿಯಾರಗಳನ್ನ ಮನೆಯಲ್ಲಿ ಹಾಕ್ಬೇಡಿ. ಸೊ ಇಷ್ಟು ತಿಳಿದ್ರೆ ಸಾಕು ವಾಚ್ ಗಳ ಬಗ್ಗೆ. ಆ ವಿಡಿಯೋದಲ್ಲಿ ಇಷ್ಟೊಂದು ವ್ಲಾಗ್ ಅಲ್ಲಿ ಹೇಳೋದಾಗ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಾನೇ ಎಕ್ಸ್ಪ್ಲನೇಷನ್ ಕೊಟ್ರಾಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಕನ್ಫ್ಯೂಸ್ ಆಗಿತ್ತಲ್ಲ, ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಹೆಲ್ಪ್ ಆಗ್ಬೋದು ಉದ್ದೇಶದಿಂದ. ಸೊ ಇನ್ನು ಯಾರಾದ್ರೂ ಕನ್ಫ್ಯೂಸ್ ಆಗಿದ್ರು ಕೂಡ ಅವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡಿ ನಾನು ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.